ಇವತ್ತಿನ ಪ್ರತಿಭಟನೆಯ ಉದ್ದೇಶವನ್ನ ಸಾಕಷ್ಟು ಜನ ಹೇಳಿದ್ದಾರೆ. ಇದೊಂದು ನಿಮಿತ್ತ ಮಾತ್ರ. ಚಾಮರಾಜಪೇಟೆಯ ಕ್ಷೇತ್ರದಲ್ಲಿ ನಡೆದಂತ ಅತ್ಯಂತ ಹೀನವಾದಂತ ರಾಕ್ಷಸಿ ಪ್ರವೃತ್ತಿಯ ಮಾನಸಿಕ ಇರುವಂತಹ ವ್ಯಕ್ತಿಗಳಿಂದ ನಡೆದಂತ ಘಟನೆ, ಇದೊಂದು ನಿಮಿತ್ತ ಮಾಡಿ ನಾವೆಲ್ಲ ಒಟ್ಟಾಗಬೇಕಾಗಿದೆ. ಇವತ್ತು ಚಾಮರಾಜಪೇಟೆ, ನಾಳೆ ಇನ್ನೆಲ್ಲೋ ಆಗತ್ತೆ. ಆಗಬಾರದು, ತಡಿಬೇಕು. ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಸುರಕ್ಷಿತ ಅನ್ನುವಂತ ದೃಷ್ಟಿಯಿಂದನೇ ಇವತ್ತಿನ ಈ ಪ್ರತಿಭಟನೆ. ಸುಮಾರು ಒಂದು 15 ದಿನದ ಮುಂಚೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ನಮ್ಮ ಶ್ರೀರಾಮ ಸೇನೆ ಸಂಘಟನೆ ಮತ್ತು ಇತರೆ ಎಲ್ಲ ಸಂಘಟನೆಯವರು ಒಂದು ಪೊಲೀಸ್ ಸ್ಟೇಷನ್ಗೆ ಪರ್ಮಿಷನ್ಗೆ ಹೀಗೆ ನಾವು ಮಾಡ್ತಾ ಇದೀವಿ, 25ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇದೀವಿ, ನಮಗೆ ಅನುಮತಿ ಕೊಡಿ ಅಂತ ಹೇಳಿ ಒಂದು ಮನವಿಯನ್ನ ಕೊಟ್ಟರು. ಮನವಿ ಕೊಟ್ಟಂತ ಆ ಅರ್ಜಿ ಕೊಟ್ಟಂತಹದ್ದು 16 ದಿನ ಓಡಾಡಿಸಿದ್ರು. ಅವರಿಲ್ಲ, ಇವರಿಲ್ಲ, ಮೇಲಿನವರಿಲ್ಲ, ಕೆಳಗಡೆಯವರಿಲ್ಲ, ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ. ಅಂದ್ರೆ ಯಾವ ರೀತಿ ಆಟ ಆಡ್ತಾರ ನೋಡಿ. ಅದು ಕೂಡ ನೀವು ಚಾಮರಾಜಪೇಟೆಯ ಅಲ್ಲಿ ಆ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇಲ್ಲ. ಸರ್ಕಾರ ನಿರ್ಧಾರ ಮಾಡಿದಂತ ಪ್ರತಿಭಟನೆಗೆ ಒಂದು ಸ್ಥಳವನ್ನು ನಿರ್ಧಾರ ಮಾಡಿದರೆ, ಅಲ್ಲಿ ನಿರ್ಧಾರ ಮಾಡಿದಂತ ಸ್ಥಳಕ್ಕೆ ಪರ್ಮಿಷನ್ ಕೊಡಕ್ಕೆ ನಮ್ಮನ್ನು ಓಡಾಡಿಸ್ತಾರೆ. ಅಂದ್ರೆ ಎಲ್ಲಿದೀವಿ ನಾವು ಅಂತ. ಈ ಪೊಲೀಸರು ಭಾರತೀಯ ಪೊಲೀಸರು ಅಥವಾ ಬ್ರಿಟಿಷ್ ಪೊಲೀಸರು ಅಥವಾ ಮುಸ್ಲಿಂ ಪೊಲೀಸರು ಅಥವಾ ಇನ್ಯಾರಿದಾರೋ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಹಾಗಾದ್ರೆ ನೀವು ಪರ್ಮಿಷನ್ ಕೊಡೋದು ಬಿಟ್ಟು ನಾವು ನೇರವಾಗಿ ಚಾಮರಾಜಪೇಟೆ ನಮ್ಮ ಮೈದಾನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಏನಾಗ್ತಿತ್ತು? ಏನ್ ನಡೀತಾ ಇದ್ರಿ? 78 ವರ್ಷ ಆಯ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಒಂದು ಪ್ರತಿಭಟನೆಗೆ ನಾವು ಅರ್ಜಿ ಕೊಟ್ರೆ ಮಾನಗೆಟ್ಟ ತರ ನಮ್ಮನ್ನು ಓಡಾಡಿಸ್ತಿರಲ್ಲ, ಅದು ನಿಮ್ದಲ್ಲ. ಅದು ಈ ಖಾಕಿ ಬಟ್ಟೆದಲ್ಲ. ಅದು ಅದ್ರ ಹಿಂದೆ ಒಂದು ಶಕ್ತಿ ಇದೆ. ಅದು ಆ ಹಿಂದೆ ಇರುವಂತಹ ಕೈ ಇದೆಯಲ್ಲ, ಕಾಂಗ್ರೆಸ್ ಇದೆಯಲ್ಲ, ಇವತ್ತಿನ ರಾಜಕಾರಣ, ಇವತ್ತು ಸರ್ಕಾರ ನಡೆಸುವಂತವ್ರ ಇವ್ರದ ಆಟ. ಇವರು ಗೊಂಬೆ ಮಾತ್ರ. ಯಾವಾಗ ಸಿಗ್ನೇಚರ್ ಮಾಡಬೇಕು ಅಂತ ಹೇಳಿ ಮೇಲಿಂದ ಜಮೀರ್ ಅಹ್ಮದ್ ಹೇಳಿದ ಮೇಲೆ ಸಿಗ್ನೇಚರ್ ಮಾಡೋದು. ಇವರಿಗೆ ಕಾನೂನು ಬೇಡ. ಮೇಲೆ ಅಪ್ಪ ಯಾರು ಕೂತಿದ್ದಾರೆ ಅವ್ರ ಅಪ್ಪನ ಮಾತಾ ಕೇಳ್ಕೊಂಡೆ ಇವ್ರು ಬಿದ್ಕೊಳ್ಳೋದು. ಕಾನೂನು ಏನು ಹೇಳುತ್ತೆ ಕೇಳ್ರಿ? ಕಾನೂನು, ನೀವು ಕಾನೂನು ರಕ್ಷಕರಿದ್ದಾರೆ, ಕಾನೂನು ಪಾಲಕರಿದ್ದಾರೆ. ಯಾರ್ದೋ ಮಾತು ಕೇಳ್ಕೊಂಡು ನಿಮ್ಮನ್ನೇ ನೀವೇಕ ಬಲಿ ಆಗ್ತಾರೆ. ಮೊದಲನೆಯ ಸಸ್ಪೆಂಡ್ ಆಗೋದೇ ಪೊಲೀಸ್ ಅಧಿಕಾರಿಗಳು. ತಿನ್ನೋದು ಬೇರೆ, ಬೇರೆಯವರು ತಿಂದಿರ್ತಾರೆ. ಆದ್ರೆ ಇವರಿಗೆ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸೋದು ಇನ್ನೂ ಅರ್ಥ ಆಗ್ತಾ ಇಲ್ಲ ಈ ಡಿಪಾರ್ಟ್ಮೆಂಟ್ಗೆ. ನಮ್ಮನ್ನು ಬಲಿ ಮಾಡ್ತಾರೆ, ನಾವು ಕಾನೂನು ಪರವಾಗಿ ನಡ್ಕೊಳ್ಬೇಕು. ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಬಿದ್ಕೊಂಡಿರೋದು ಇದು ಸರಿಯಲ್ಲ. ಅವಾಗ ಬ್ರಿಟಿಷರು ಇದ್ದಂತ ಪೊಲೀಸರು ಭಾರತೀಯ ಪೊಲೀಸರೇ. ಬ್ರಿಟಿಷರು ಇದ್ದಾಗ ಕೂಡ ಲಂಡನ್ದಿಂದ ಬ್ರಿಟನ್ದಿಂದ ಪೊಲೀಸರನ್ನು ತರಲಿಲ್ಲ. ಅವರು ಇಲ್ಲಿಯವರನ್ನೇ ಅಪಾಯಿಂಟ್ ಮಾಡ್ಕೊಂಡ್ರು, ಇಲ್ಲಿಯವರಿಗೆ ಡ್ರೆಸ್ ಹಾಕಿದ್ರು, ಇಲ್ಲಿಯವರಿಗೆ ಟ್ರೈನಿಂಗ್ ಕೊಟ್ರು. ಭಾರತೀಯ ಪೊಲೀಸರೇ ಇದ್ರು. ಆರ್ಡರ್ ಮಾತ್ರ ಬ್ರಿಟಿಷರದಿರ್ತಿತ್ತು. ಬಂದೂಕು ನಮ್ಮ ಹೆಗಲ ಮೇಲೆ, ಗುಂಡು ಬ್ರಿಟಿಷರದಿರ್ತಿತ್ತು. ಹಾಗೆ ಇವತ್ತು ಆರ್ಡರ್ ಯಾರ್ದು? ರಾಜಕಾರಣಿಗಳದ್ದು. ಈ ರಾಜಕಾರಣಿಗಳಿಗೆ ಹಿಂದುತ್ವ ಆಗಲಿ ಅಥವಾ ಪ್ರತಿಭಟನೆ ಆಗಲಿ ಅಥವಾ ಯಾವುದೇ ವಿಚಾರದ ಎದುರುಗಡೆ ಬಂದು ಮಾತನಾಡುವಂತ ಧೈರ್ಯ ಇಲ್ಲ ಅವರಿಗೆ. ಆಯ್ತು, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಬನ್ನಿ ಜಮೀರ್ ಅಹ್ಮದ್ ಬನ್ನಿ, ಯಾಕೆ ಮಾಡ್ತಾ ಇದೆ ಅಂತ ಕೇಳುವಂತ ಧೈರ್ಯ ಇದೆ ಅವರಿಗೆ? ಇಲ್ಲ. ಅವರಿಗೆ ಒಂದೇ ಒಂದು ಶಸ್ತ್ರ ಇರೋದು ಪೊಲೀಸರು.
ಪೊಲೀಸರ ಮೂಲಕ ಒತ್ತಿ ಹಿಡಿಯೋದು, ಪೊಲೀಸರ ಮೂಲಕ ಕೇಸ್ ಹಾಕೋದು, ಪೊಲೀಸರ ಮೂಲಕ ಹೆದರಿಸೋದು. ಈ ಪ್ರತಿಭಟನೆಗೆ ಅನುಮತಿ ಕೊಡದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಕೊನೆಯ ತನಕ ಸತಾಯಿಸ್ರಿ. ಅವರು ಸಿದ್ಧತೆ ಮಾಡ್ಕೊಳ್ಬಾರ್ದು, ಮುದ್ರಣ ಮಾಡ್ಕೊಳ್ಬಾರ್ದು, ಶಾಮೇಲ್ ಹಾಕಕ್ಕಾಗಬಾರ್ದು. ಇಂಥ ನೀಚರ್ರಿ ಇವರು. ಆದರೂ ನಾವು ಭಾರತ ಮಾತೆಯ ಪುತ್ರಿರ್ತೀವಿ. ನೀವು ಎಷ್ಟೇ ಏನೇ ಮಾಡಿದ್ರು ಕೂಡ ಈ ಪ್ರತಿಭಟನೆ ಮಾಡುವಂತ ನಿರ್ಧಾರ ಮಾಡಿದ್ದೀವಿ, ಮಾಡೇ ಮಾಡ್ತೀವಿ ಅಂತ ಹೇಳಿ ಇವತ್ತು ತೋರಿಸಿದೀವಿ ಗಂಡಗಲಿಗಳನ್ನು. ಯಾವ ಅಪ್ಪ ಬಂದರೂ ನಿಲ್ಸಕ್ಕಾಗುದಿಲ್ಲ ರೀ. ನಮ್ಮ ಧರ್ಮ ಇದು, ನಮ್ಮ ದೇಶ ಇದು. ಹಿಂದೂಗಳ ಮೇಲೆ ಕಲ್ಲೆಸಿದರೆ ಮಾಲಾಧಾರಿಗಳು, ಓಮ ಶಕ್ತಿಯ ಮಾಲಾಧಾರಿಗಳು ಭಜನೆ ಮಾಡ್ತಾ, ಹಾಡು ಹೇಳ್ತಾ, ಶಾಂತವಾಗಿ ತಮ್ಮ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಅವರು ಮೆರವಣಿಗೆ ಮಾಡಬೇಕಾದ್ರೆ ಕಲ್ಲೆಸಿದರೆ ಸೊಕ್ಕ ಏನು ಕಡಿತಾರೇನೋ? ಯಾಕೆ ಕಲ್ಲೇಕೆ ಎಸಿತಾ ಇದ್ದೀರೇನೋ? ಇವತ್ತು ಕಲ್ಲೆಸಿತರಿ ನಾಳೆ ಇನ್ನೊಂದೇನಾದರೂ ಪ್ರಾರಂಭ ಮಾಡುತ್ತೆ. ಅದು ಮಾಡಬಾರ್ದು ಅಂತಾನೆ ಇವತ್ತು ನಾವು ನಿಮಗೆ ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀವಿ. ಕಲ್ಲೆಸಿಯುವಂತವರು ಯಾರು ಅಂತಲೂ ನಮಗೆ ಅರ್ಥ ಆಗಿದೆ. ನಮಗೆ ಅಲ್ಲಾ ಒಬ್ಬನೇ ದೇವರು, ಅಲ್ಲಾ ಬಿಟ್ಟರೆ ಬೇರೆ ದೇವರನ್ನು ಪೂಜೆ ಮಾಡುವಂತವರ ಮೇಲೆ ಕಲ್ಲೆಸಿರಿ, ಹೊಡೀರಿ, ಬಡೀರಿ ಅಂತ ಅವರು ಕಲಿಸಿದ್ದಾರೆ. ಅದಕ್ಕೆ ಕಲಿಸುತ್ತಾ ಇದ್ದಾರೆ. ಎಳೆ ಹುಡುಗರಲ್ಲ, ಯಾರೋ ಪುಟ್ಟಕೋಸಿ ಹುಡುಗರಲ್ಲ, ಮದರ್ಸಾದಲ್ಲಿ ಕಲಿಸಿದ್ದಾರೆ. ಯಾರಿಗೆ ಕಲ್ಲೆಸಿಬೇಕು, ಎಲ್ಲಿ ಬೆಂಕಿ ಹಚ್ಚಬೇಕು, ಯಾರಿಗೆ ಕೊಲೆ ಮಾಡಬೇಕು, ಯಾವ ದೇವಸ್ಥಾನವನ್ನ ತಡಿಬೇಕು, ಯಾವ ಮೆರವಣಿಗೆ ತಡಿಬೇಕು, ಮದರ್ಸಾದಲ್ಲಿ ಕಲಿಸಿದ್ದಾರೆ. ಅದಕ್ಕೆ ಮಾಡ್ತಾ ಇದ್ದಾರೆ ಅವರು. ಜಮೀರ್ ಅಹ್ಮದ್ ನಿಮ್ಮ ನಾಟಕ ಕೊನೆಯ ನಾಟಕ ಅಂಕ ಇದು. ಇನ್ನು ಮುಗೀತು ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಎರಡನೆಯ ಟಿಪ್ಪು ಆಗಕ್ಕೆ ಹೊರಟಿದ್ದೀರಲ್ಲ, ಮುಗೀತು, ಇನ್ನು ಮುಗೀತು. ಈ ರೀತಿಯ ಹಿಂದೂಗಳ ಮೇಲೆ ಕಲ್ಲೆಸೆಯುವಂತಹ ಮಾನಸಿಕತೆಯನ್ನು ನಿಲ್ಲಿಸುವವರೆಗೆ ಇದು ನಿರಂತರವಾಗಿ ನಡೆಯುತ್ತೆ. ಚಾಮರಾಜಪೇಟೆಯ ಶಾಂಪಲ್ ಇದೊಂದು ನಿಮಿತ್ತ ಅಷ್ಟೇ. ಹಿಂದೂ ಧರ್ಮದ ಮೇಲೆ ಕಲ್ಲೆಸೆದಿದ್ದಾರೆ, ಹಿಂದೂ ಮಹಿಳೆಯರ ಮೇಲೆ ಕಲ್ಲೆಸಿದ್ದಾರೆ, ಹಿಂದೂ ದೇವಸ್ಥಾನಗಳ ಮೇಲೆ ಕಲ್ಲೆಸಿದ್ದಾರೆ, ಹಿಂದೂ ದೇವರುಗಳ ಮೇಲೆ ಕಲ್ಲೆಸಿದ್ದಾರೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಬರೇ ಚಾಮರಾಜಪೇಟೆಗೆ ಸೀಮಿತ ಅಲ್ಲ. ನಮ್ಮ ಸಮಾಜದಲ್ಲಿ ಇನ್ನೂ ಜಾಗೃತಿ ಆಗಬೇಕಾಗಿದೆ, ಸಾಕಷ್ಟು ಆಗಬೇಕು. ಇದೇ ಸಿಟ್ಟು ಹೊಟ್ಟೆ ಒಳಗೆ ಸಿಟ್ಟಿದೆ, ಅದು ಸ್ವಲ್ಪ ರಟ್ಟೆ ಒಳಗೆ ಬರಬೇಕು, ಹೊರ ಬರಬೇಕದು. ಹಿಂದೂ ಸಂಘಟನೆಗಳಿಗೆ ಇಷ್ಟು ಸೇರಿಸಬೇಕಾದ್ರೆ 10 ಸಲ ಫೋನ್ಗಳು ಹೋಗಿ ಭೇಟಿ ಆಗೋದು, ಮಾತಾಡೋದು, ಹೇಳೋದು, ಕೇಳೋದು ಎಲ್ಲ ಮಾಡಿದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕೂಡ ಸಂಸಾರ ಇದೆ, ಹೆಂಡತಿ ಮಕ್ಕಳು, ಉದ್ಯೋಗ ಎಲ್ಲ ಇದೆ. ಅವರು ಕಳೆದ 1 ತಿಂಗಳಿಂದ ಪರಿಶ್ರಮ ಪಟ್ಟು ಈ ರೀತಿಯ ಘಟನೆ ಆದದ್ದನ್ನ ಬಿಡಬಾರದು ಅಂತ ಹೇಳಿ ಓಡಾಡ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಬೇರೆ ಬೇರೆ ರೀತಿಯ ಒತ್ತಡ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಅವರೇ, ನೀವು ಶಾಂತಿಯಿಂದ ಚಾಮರಾಜಪೇಟೆಯಲ್ಲಿ ಹಿಂದೂ ಬಾವುಳ್ಯ ಇದೆ, ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ. ನೀವು ದೇವಸ್ಥಾನಕ್ಕೆ ಲಕ್ಷಗಟ್ಟಲೆ ದುಡ್ಡು ಕೊಡ್ತೀರಿ, ಅಲ್ಲಿ ಹಿಂದೂಗಳ ಯಾವ್ಯಾವ ಕಷ್ಟ ಸುಖ ಮದುವೆ ಇನ್ನೇನೋ ಕಾರ್ಯಕ್ಕೆ ದುಡ್ಡು ಕೊಡ್ತೀರಿ. ನೀವು ಇನ್ಯಾವುದಕ್ಕೋ ದುಡ್ಡು ಕೊಡ್ತಾ ಇದ್ದಾರೆ, ಕೊಡ್ರಿ. ಅದು ನಿಮ್ಮ ದುಡ್ಡಲ್ಲ, ನಮ್ಮ ಟ್ಯಾಕ್ಸಿನ ದುಡ್ಡೇ ಇದೆ. ನಾವು ಹಿಂದೂಗಳು ಎಲ್ಲರೂ ಹಾಕಿದಂತ ಟ್ಯಾಕ್ಸಿನ ದುಡ್ಡು ನೀವು ಈ ರೀತಿಯ ಕೊಡ್ತಾ ಇದ್ದೀರಿ, ನಿಮ್ಮ ಅಪ್ಪನ ದುಡ್ಡ ಅಲ್ಲ.
ಹಿಂದೂ ಸಮಾಜ ದುಡ್ಡು ತಗೊಳ್ರಿ, ಆದ್ರೆ ಅವಮಾನ ಸಹನೆ ಮಾಡಬೇಡ್ರಿ. ಇವತ್ತಿಲ್ಲ ನಾಳೆ ಆ ಜಮೀನ ಕ್ಷೇತ್ರ ಬಾಂಗ್ಲಾದೇಶ ಆಗತ್ತೆ. ಇವತ್ತು ಬಾಂಗ್ಲಾದೇಶದಲ್ಲಿ ನಾಯಿ ನರಿಗಳ ತರ ಹಿಂದೂಗಳು ಬದುಕ್ತಾ ಇದ್ದಾರೆ. ಅದೇ ಮಾದರಿಯಲ್ಲಿ ಬದುಕಬೇಕು ಅಂತಂದ್ರೆ ಅವರು ದುಡ್ಡು ತಗೊಂಡಿದೀವಿ, ದಯವಿಟ್ಟು ಅವರನ್ನು ಬೈಬೇಡ್ರಿ ಅಂತ ಕೆಲವೊಂದು ಜನ ಹೇಳ್ತಾರೆ. ನಾವು ದೇವಸ್ಥಾನಕ್ಕೆ ನಮಗೆ ಇಷ್ಟು ಲಕ್ಷ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಮೆರವಣಿಗೆಗೆ ಬರಕ್ಕಾಗಲ್ಲ, ಪ್ರತಿಭಟನೆಗೆ ಬರಕ್ಕಾಗುದಿಲ್ಲ ಅಂತ ಹೇಳ್ತಾರೆ. ನಮ್ಮ ಮನೆಯ ಮಕ್ಕಳಿಗೆ ಶಿಕ್ಷಣಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಪ್ರತಿಭಟನೆಗೆ ಬರಕ್ಕಾಗುದಿಲ್ಲ ಅಂತ ಹೇಳ್ತಾರೆ. ಸ್ವಾಮಿ, ನಾನು ಹೇಳುವುದು ದುಡ್ಡು ಕೊಟ್ಟಿದ್ದು ಒಬ್ಬ ಶಾಸಕನಾಗಿ ಆ ಕ್ಷೇತ್ರದ ಎಲ್ಲರಿಗೂ ಕೂಡ ಸಮಾನವಾಗಿ ನೋಡಿಕೊಂಡು ಕೊಡುವಂತಹದ್ದು ನಿಮ್ಮ ಕರ್ತವ್ಯ, ನೀವು ಕೊಟ್ಟಿದ್ದೀರಿ. ಆದರೆ ಆಗ್ತಾ ಇರುವಂತಹ ಬದಲಾವಣೆ ಏನಿದೆ ಅದನ್ನು ಪೂರ್ಣ ಮುಸ್ಲಿಮ ಬಾಹುಳ್ಯ ಮಾಡುವಂತಹ ಪ್ರಯತ್ನ ನಡೀತಾ ಇದೆಯಲ್ಲ, ಅದನ್ನ ಯಾರು ದುಡ್ಡು ತಗೊಂಡಿರ್ತೀರಲ್ಲ, ಯಾರು ದೇವಸ್ಥಾನಕ್ಕೆ ನಿಮ್ಮ ಮನೆಗಳಿಗೆ ಮದುವೆಗಳಿಗೆ ತಗೊಂಡಿರ್ತಾರಲ್ಲ, ನಾಳೆ ಇಸ್ಲಾಂ ಆಯ್ತು ಅಂತಂದ್ರೆ ನಿಮಗೆ ಒಂದು ಪೈಸಾನು ಕೊಡುವುದಿಲ್ಲ. ಇದೇ ಕಲ್ಲೇಟಿನಿಂದ ಅಲ್ಲಿಂದ ಓಡಿ ಹೋಗಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ ಕೊಡ್ತೀನಿ. ಯಾವ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದಾರೆ ನಾಳೆ ಗಂಟೆ ವರ್ಷ ಕೊಡುವುದಿಲ್ಲ, ನಿಮ್ಮ ಪೂಜೆ ಮಾಡಕ್ ಕೊಡುವುದಿಲ್ಲ, ನಿಮ್ಮ ರಥಯಾತ್ರೆ ಅಲ್ಲಿ ಮೆರವಣಿಗೆ ಹೋಗಕ್ಕಾಗುವುದಿಲ್ಲ ಅನ್ನುವಂತ ಎಚ್ಚರಿಕೆ ಈಗ ವಹಿಸಿದ್ರೆ ಮುಂದೆ ನೀವು ಇರ್ತೀರಿ, ಇಲ್ಲಾದ್ರೆ ಹೋಗ್ತೀರಿ. ಗಂಟೆ ವರ್ಷಕ್ಕಾಗುವುದಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.